ನನಗೆ ನನ್ನ ತಮ್ಮ ಅಂದ್ರೆ ನನಗೆ ಪಂಚ ಪ್ರಾಣ ಇದ್ದ ಹಾಗೆ. ಯಾಕೆಂದ್ರೆ ನಾನು ಹುಟ್ಟಿದಾಗಲೇ ತಂದೆ ತಾಯಿ ತೀರಿ ಹೋದ್ರು. ನನ್ನ ಪಕ್ಕದಲ್ಲಿ ಇರುವುದು ನನ್ನ ತಮ್ಮ ಒಬ್ಬ ಮಾತ್ರ. ಆದ್ರೆ ಅದೇ ನನ್ನ ತಂದೆ ತಾಯಿ ಕೊನೆ ಉಸಿರು ಎಳೆಯುವಾಗ ನಿನ್ನ ತಮ್ಮನನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತನಾಗಿ ಮಾಡಿ ದೊಡ್ಡ ನೌಕರಿಯಲ್ಲಿ ಇಡಬೇಕು ಅಂತ ಬೇಡಿಕೊಂಡಿದ್ರು ರೀ. ಆ ಮಾತನ್ನ ನೆರವೇರಿಸಬೇಕಾದ್ರೆ ನನಗೆ ನಿಮ್ಮ ಸಹಾಯ ಖಂಡಿತವಾಗಿ ಬೇಕೇ ಬೇಕು. ಶ್ರೀಧರನ ನೀನು ಯೋಚನೆ ಮಾಡಬೇಡ. ಶ್ರೀಧರ ನನ್ನ ಹೊರ ಹುಟ್ಟಿದ ತಮ್ಮ ಇದ್ದ ಹಾಗೆ. ಅವನ ಸಾಲೆ ಕೇಳಲು ನನ್ನ ಅರ್ಧ ಹೊಲ ಹೋದ್ರೂ ಚಿಂತೆ ಇಲ್ಲ. ಅವನೊಬ್ಬ ಸರ್ಕಾರಿ ಅಧಿಕಾರಿಯನ್ನಾಗಿ ಮಾಡುವುದೇ ನನ್ನ ಹಠ. ಅಯ್ಯೋ ದೇವಿ, ಎಂಥ ಮಾತನಾಡಿದ್ರಿ ನೀವು. ನನಗೆ ತಾಳಿ ಕಟ್ಟಿದ ಗಂಡ ಮಾತ್ರ ಅಲ್ಲ ರೀ, ನನ್ನ ಪಾಲ ಪಾರ್ವತಿ. ಮನುಷ್ಯನಾಗಿ ಹುಟ್ಟಿದ ಬಳಿಕ ಕಷ್ಟ ಸುಖಗಳು ಬರುವುದು ಸಹಜ. ಇದನ್ನು ಎದುರಿಸಿ ಬಾಳುವುದೇ ಮನುಷ್ಯನ ಧರ್ಮ. ಮನುಷ್ಯನ ಮನಸ್ಸೆಂಬುದು ನಿರ್ಮಲವಾದ ನೀಲಿ ಆಕಾಶವಿದ್ದ ಹಾಗೆ, ಚಲಿಸುವ ಮೋಡಗಳ ಹಾಗೆ ಕಷ್ಟ ಸುಖಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಇವುಗಳನ್ನೆಲ್ಲ ಎದುರಿಸಿ ಧೈರ್ಯದಿಂದ ಬಾಳುವುದೇ ಮನುಷ್ಯನ ಧರ್ಮ. ಪಾರ್ವತಿ, ನನ್ನ ಜೀವನದಲ್ಲಿ ಯಾರಿಗೂ ಅನ್ಯಾಯ ಆಗಬಾರದು ಅನ್ನೋದು ನನ್ನ ಉದ್ದೇಶ ಅಲ್ಲ ಕಣೆ ಪಾರ್ವತಿ. ನೀನು ನನ್ನ ಹೆಂಡತಿಗೆ ಬಂದಿದ್ದು ನನ್ನ ಅದೃಷ್ಟ ಕಣೆ, ನನ್ನ ಅದೃಷ್ಟ. ಇಲ್ಲ ರೀ, ನೀವು ನನ್ನ ಗಂಡನ ಆಗೋದಕ್ಕೆ, ನಾನು ನಿಮ್ಮ ಹೆಂಡತಿ ಆಗೋದಕ್ಕೆ ನಮ್ಮ ತಂದೆ ತಾಯಿ ಅತ್ತೆ ಮಾವದರ ಆಶೀರ್ವಾದ ಅಲ್ಲೂ ಅಲ್ಲೇ ಈ ನಮ್ಮ ಮಾರುತಿ ರಾಯನ ಕೃಪೆ ಅಷ್ಟೇ. ಪಾರ್ವತಿ, ಹೀಗೆ ಮಾತಾಡೋಣ ಇಲ್ಲಿ ನಿಲ್ಲಿಸ್ತೀವೋ ಅಥವಾ ಒಳಗಡೆ ಊಟಕ್ಕೇನಾರು ವ್ಯವಸ್ಥೆ ಮಾಡಿದೀವೋ? ಅಯ್ಯೋ, ನನ್ನ ಬುದ್ಧಿಗಿಷ್ಟು ಮರ್ತು ಬಿಟ್ಟಿದ್ದೆ ನೋಡಿ. ಬನ್ನಿ ಬನ್ನಿ, ನಿಮ್ಗೆ ಹೊಟ್ಟೆ ಹಸಿರ್ಬೇಕಲ್ಲ, ಊಟ ಮಾಡಿರಂತೆ ಬನ್ನಿ. ಅಲ್ಲ ಕಣೆ ಪಾರ್ವತಿ, ಊಟ ಮಾಡ್ಬೇಕಾ? ಮತ್ತೆ ಊಟ ಮಾಡೋಕ್ಕಿಂತ ಮುಂಚೆ ಈ ನಿನ್ನ ಪತಿರಾಯನ ಬೈಕೆ ಈಡೇರಿಸ್ಬೇಕಲ್ಲ. ಅಯ್ಯೋ, ಏನಂತ ಹೇಳ್ರಿ, ನೀವು ಕಾಲಲ್ಲಿ ತೋರಿಸಿದ ನಾನು ನೆತ್ತಿ ಮೇಲೆ ಹೊತ್ತು ಮಾಡ್ತೀನಿ. ಅಲ್ಲ ಕಣೆ ಪಾರ್ವತಿ, ಅಂಥ ಘನವಾದ ಕೆಲಸ ಏನೇ ಬೇಡ. ಈ ನಿನ್ನ ಪತಿರಾಯನಿಗೋಸ್ಕರ ಒಂದೇ ಒಂದು ಹಾಡು ಹಾಡು. ಇಷ್ಟೇನಾ? ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಅಲ್ಲ ಕಣೆ ಪಾರ್ವತಿ, ಏನ್ರಿ ಏನ್ರಿ ಬೇಕು? ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ. ನಾಟುವಲ್ಲ ಕಣೆ.
ಓ ಗೆಳತಿ ನನ್ನ ಬಡಗಿ ಓ ಗೆಳತಿ ನನ್ನ ಬಡಗಿ ಬನ್ನಿ ಊಟ ಮಾಡೋರಂತೆ. ಪಾರ್ವತಿ ಓಹೋ ಅಕ್ಕ ಮಾವ ಬಹಳ ಸಂತೋಷವಾಗಿದ್ದೀರಲ್ಲ ಇವತ್ತು. ಏಕಪ್ಪ ಶ್ರೀಧರ, ಎಷ್ಟೇ ತಡ ಮಾಡಿ ಬಂದಿ? ಏನಿಲ್ಲ ಅಕ್ಕ, ಇವತ್ತು ಮೇಷ್ಟ್ರು ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡಿದ್ರು, ಅದಕ್ಕೆ ಬರಲು ಸ್ವಲ್ಪ ತಡ ಆಯ್ತಕ್ಕ. ಹೌದೇನೋ? ಸರಿ, ಹಾಗಾದ್ರೆ ನಿನಗೆ ಹೊಟ್ಟೆ ಹಸಿರಬೇಕು ಅಂತ ಕಾಣುತ್ತೆ, ನಡೆ ಊಟ ಮಾಡೋಂತೆ. ಬಾರಪ್ಪ ಶ್ರೀಧರ, ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ಮಾವ, ನನಗೂ ಹೊಟ್ಟೆ ಹಸಿರಾಗಿದೆ. ಅಕ್ಕ ಏನು ಅಡಿಗೆ ಮಾಡಿದ್ದ ನೋಡ್ರಿ ನಡಿ ಮಾವ. ನಿಮ್ಮ ಅಕ್ಕ ಅಡಿಗೆ ಮಾಡ. ಹೌದಪ್ಪ ಶ್ರೀಧರ, ಹತ್ತಿಗೆ ಇವತ್ತು ಹೋಳಿಗೆ ಅಡಿಗೆ ಮಾಡಿದ್ದಾಳೆ. ಶ್ರೀಧರ ಚೆನ್ನಾಗಿರೋಣಪ್ಪ. ಹೌದು, ನಾನು ಚೆನ್ನಾಗಿದ್ದೀನಿ. ಅಲ್ಲೋ ಬದ್ರಿ, ಮನೆಯಲ್ಲಿ ನಾನು ಹೋಳಿಗೆ ಮಾಡಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಅತ್ತಿಗೆಮ್ಮ, ಇವತ್ತು ನಮ್ಮ ಊರು ಮಾರುತೇಶ್ವರ ಜಾತ್ರೆ ಅಲ್ಲವೇ, ಅದಕ್ಕೆ ನೀವು ಹೋಳಿಗೆ ಅಡಿಗೆ ಮಾಡಿದ್ದು ನನಗೆ ಗೊತ್ತಿಲ್ಲ ಅತ್ತಿಗೆಮ್ಮ. ತಮ್ಮ ಶ್ರೀಧರ, ಹೊಲಕ್ಕೆ ಹೋಗಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಬಂದಿನಪ್ಪ. ಹೌದಾ? ನಾನು ಹೊಲಕ್ಕೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ತಾನೇ ಬಂದೆ ನಮ್ಮ ಮನೆಗೆ. ಬದ್ರಿ,
ದೇವ್ರಿ ಕೆಲಸ ಮಾಡಿ ನಿನಗೂ ಹೊಟ್ಟೆ ಹಸ್ತಿರ್ಬೇಕಲ್ವೇನೋ? ನಡೆಯಲು ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತಕ್ಕ ನಡೆ. ಪಾರ್ವತಿ, ಇವತ್ತು ನಮ್ಮ ಮಾರುತೇಶ್ವರ ದೀಪಾವಳಿ ಜಾತ್ರೆ. ನಾವೆಲ್ಲರೂ ಕೂಡಿ ಸಂತೋಷದಲ್ಲಿರುವಾಗ ಈ ಸಂತೋಷದ ಸಂಭ್ರಮದಲ್ಲಿ ಪತಿ ದೇವ್ರಿ ಆಸೆ ನೋಡು ಆಸೆ. ಅಲ್ಲ ಕಣೆ ಪಾರ್ವತಿ, ಅಕ್ಕ ಮಾವನವರ ಆಶೆಯನ್ನು ನಾವು ಈಡೇರಿಸಬೇಕಲ್ಲೇ ಅಕ್ಕ. ಇದೇ ಸಂತೋಷವನ್ನು ಹಾಡನ್ನ ಹಾಡಕ್ಕ. ಅದಕ್ಕಮ್ಮ ಅಣ್ಣರ ಸಂತೋಷವೇ ನನ್ನೆಲ್ಲ ಸಂತೋಷ. ಹಾಡು ಹಾಡೋಣಮ್ಮ. ರಾಜ ಪರವಾನ ಪ್ರೀತಿ ಕರಗಲು ಸಾಧನೆ. ಪ್ರೀತಿ ಕರಗಲು ಸಾಧನೆ. ಏನ್ ಚಂದ ಕುಳಿತೀಯೋ? ನಿನಗೆ ನನ್ನ ದೃಷ್ಟಿನೇ ತಾಗೋ ಆಗಿದೆಯಲ್ಲೋ. ಊರಲ್ಲಿ ಯಾವ ಹುಡುಗಿರ ಕಣ್ಣು ನನ್ನ ಮೈದನಿಗೆ ಅಕ್ಕ ಇದೇ ಸಂತೋಷದಲ್ಲಿ ನಂಗೆ ಹೊಟ್ಟೆ ಸೇರಿದ್ವಿ. ಊಟಕ್ಕೆ ಬಡಿಸ್ಬರಕ್ಕ. ಹೂನಪ್ಪ, ಮತ್ತ ಬೇರೆ ತಿಳ್ಕೊಂಡ್ರಿ. ಪಾರ್ವತಿ, ಊಟ ಮಾಡೋಣ ಅಥವಾ ನಡೀರಿ, ಬಿಸಿ ಹೋಗಿ ತಣ್ಣಗಾಗುತ್ತೆ. ಬನ್ನಿ ಬನ್ನಿ. ಬಾ ನಡಿ ಹೋಗೋಣ. ಬಾರಿಸಿದ್ರೆ ಹನುಮಂತ್ ಮಾಸ್ತರ್ ದೇವ. ಇಲ್ಲಿ ನಾನ್ ಬಂದ್ರೆ ನಂದೇ ಹವ.
ಹಿಂದೆ ಇಡುವುದಿಲ್ಲ ಚಕ್ರವರ್ತಿ. ಕಣ್ಣಿಟ್ಟು ಹಕ್ಕಿಗಳು ಬಿಟ್ಟಿಲ್ಲ, ಮುಂದೆ ಬಿಡುವುದು ಇಲ್ಲ. ಲೇ ಗೌಡ, ಈ ಚಕ್ರವರ್ತಿ ವಿಷಯ ನಿನಗೂ ಚೆನ್ನಾಗಿ ಗೊತ್ತಿಲ್ಲ. ನೀನು ಈ ಊರಿಗೆ ಗೌಡನಾಗಿರಬಹುದು, ಆದರೆ ಈ ನಿನ್ನ ಸರ್ವ ಆಸ್ತಿಗೆ ನಾನು ಒಡೆಯರಾದರೆ ಹೇಗಿರುತ್ತೆ? ಈ ಚಕ್ರವರ್ತಿಯ ಚಮತ್ಕಾರ ಹರಿಯುವ ನೀರನ್ನು ತಡೆಯಬಹುದು, ನಡುವೆ ಮದುವೆಯನ್ನು ನಿಲ್ಲಿಸಬಹುದು, ಆದರೆ